ಇತ್ತೀಚೆಗೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ ದೆಹಲಿಗೆ ಹೋಗಿದ್ದರು. ಇಡೀ ದೇವೇಗೌಡರ ಫ್ಯಾಮಿಲಿ ದೆಹಲಿಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ರೇವಣ್ಣ ಕೂಡ ಹೋಗಿದ್ದರು, ಕುಮಾರಸ್ವಾಮಿ ಅವರು ಹೋಗಿದ್ದರು, ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ ಅವರು ಹೋಗಿದ್ದರು. ನೋಡಿ ಇಲ್ಲಿ ಈ ದೃಶ್ಯ ನೋಡ್ತಾ ಇದ್ದೀವಿ. ಒಂದು ಕಡೆ ಕುಮಾರಸ್ವಾಮಿ ಅವರು ಕೂತಿದ್ದಾರೆ, ಮತ್ತೊಂದು ಕಡೆ ದೇವೇಗೌಡರು ಕೂತಿದ್ದಾರೆ, ಮತ್ತೊಂದು ಕಡೆ ರೇವಣ್ಣ ಕೂಡ ಕೂತಿದ್ದಾರೆ, ರೇವಣ್ಣ ಕೂಡ ಜೊತೆಗಿದ್ದಾರೆ. ಭಾಳ ಮಜಾ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ ಸೀಟು ಹಂಚಿಕೆ ವಿಚಾರವಾಗಿ 22 ಕ್ಷೇತ್ರದಲ್ಲಿ ನಮಗೆ ಎಷ್ಟು ಕೊಡ್ತೀರಿ, ನಿಮಗೆಷ್ಟು, ಆ ರೀತಿಯ ಮಾತುಕತೆಗಳಾಗ್ತಾ ಇದೆ. 3-4 ಮತ್ತೊಂದು ಕಡೆ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಮಾಡಿ, ಕುಮಾರಸ್ವಾಮಿ ಮಾಡಿ, ಅಥವಾ ನಿಖಿಲ್ ಕುಮಾರಸ್ವಾಮಿ ಮಾಡಿ ಅಂತ ನೆನ್ನೆ ಸುದ್ದಿ ಬರ್ತಾಯಿತ್ತು. ಯಾಕೆಂದರೆ ಆ ಫ್ಯಾಮಿಲಿ ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಮಾಡಿದರೆ ರೇವಣ್ಣ ಏನು ಕಣಕ್ಕಿಳಿತಾರೆ, ಗೆಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಹೀಗೆಲ್ಲ ಇದೆ ಮಾತುಕತೆಗಳು. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದಿಡ್ತೀನಿ. ಯಾವ ರೀತಿ ಸೀಟು ಹಂಚಿಕೆಗಳಾಗ್ತಾ ಇದೆ. ನಿನ್ನೆ ನಾನು ಹೇಳಿದ್ದೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಇಬ್ಬರು ಸ್ಪರ್ಧೆ ಮಾಡಿ ಅಂತ ಹೇಳಿದರು ನರೇಂದ್ರ ಮೋದಿ ಅಂತ ಹೇಳಿ. ಆದರೆ ಅದು ಅಂತಿಮ ಅಲ್ಲ. ಯಾಕಂದರೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದನ್ನು ನಿರಂತರವಾಗಿ ನಾನು ಒಂದು ಮುಂದಿನ ನಿರ್ಮಾಣಗಳಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಕುಮಾರಸ್ವಾಮಿ ಮತ್ತು ನಿಖಿಲ್ ಸ್ಪರ್ಧೆ ಮಾಡೋದು ಡೌಟ್ ಇದೆಯಂತೆ. ಅಂದರೆ ಅವರಿಗೆ ಸುರಕ್ಷಿತ ಕ್ಷೇತ್ರ ಸಿಗ್ತಾ ಇಲ್ಲೋ ಗೊತ್ತಿಲ್ಲ. ಮಂಡ್ಯದಲ್ಲಿ ಸುಮಲತಾ ಈ ಬಾರಿ BJP ಅಭ್ಯರ್ಥಿ ಪಕ್ಕಾ, JDS ಅದಕ್ಕೆ ಸಪೋರ್ಟ್ ಕೊಡಬೇಕಾಗತ್ತೆ. ಹಾಗಾಗಿ ನಿಖಿಲ್ಗೆ ಸಾಧ್ಯತೆ ಇಲ್ಲ. ಸುಮಲತಾಗೆ JDS ಬೆಂಬಲ ಸಿಗೋದು ಪಕ್ಕ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ಒಂದು ತೀರ್ಮಾನ ಆಗ್ಬೋದು. ಇನ್ನು ಹಾಸನ ಕ್ಷೇತ್ರ JDSಗೆ ಸಿಗುವುದು ಕೂಡ ಪಕ್ಕ. ಅಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಒಂದು ವೇಳೆ ಅವರು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ದೇವೇಗೌಡರು ಸ್ಪರ್ಧೆ ಮಾಡ್ಬೋದು. ಅದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ JDS ಹಾಗೂ BJP ಮೈತ್ರಿಕೂಟ. ಇನ್ನು ದೇವೇಗೌಡರ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಅನೇಕ ಡೌಟ್ ಇದೆ. ಅದನ್ನು ದೇವೇಗೌಡರು ಮತ್ತು ನರೇಂದ್ರ ಮೋದಿಯವರು ನಿರ್ಧಾರ ಮಾಡಬಹುದು. ಪರಿಷತ್ ಸದಸ್ಯ ಸೂರಜ್ ರೇವಣ್ಣ, HD ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ಕೂಡ ಸ್ಪರ್ಧೆ ಮಾಡಿದ್ರು ಅಚ್ಚರಿ ಇಲ್ಲ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲೇ JDS ಸ್ಪರ್ಧೆಗಳು ಕಣಕ್ಕೆ 9 ಜಿಲ್ಲೆ ಏನಿದೆ ಅಲ್ಲಿಂದಲೇ JDS ಅಭ್ಯರ್ಥಿಗಳು ಕಣಕ್ಕಿಳಿತಾರೆ. ಚಾಮರಾಜನಗರದಿಂದ ಹಿಡಿದು ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಕೋಲಾರ, ಹಾಸನ, ಈ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಮಾಹಿತಿಗಳು ಸಿಗಬೇಕು ಅಂತಂದರೆ 1 ತಿಂಗಳು ಬೇಕಾಗತ್ತೆ. ಆ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ. HD ರೇವಣ್ಣ ಹೋಗಿದ್ದಾರೆ, ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. HD ರೇವಣ್ಣ ಮತ್ತು ನರೇಂದ್ರ ಮೋದಿ ಏನು ಮಾತಾಡಿರ್ಬೋದು? ಒನ್ಸ್ ಅಗೇನ್ ನಮಗಿಲ್ಲಿ ಫೇಮಸ್ ಆಗಿರೋದು HD ರೇವಣ್ಣ. ಭಾಳ ಮುಖ್ಯವಾಗಿ ಅವರು ರಾವ್ ಕಾಲ, ಗುಳಿಗೆ ಕಾಲ ನೋಡಿನೇ ಹೊರಗೆ ಬರೋದು. ಎಲ್ಲವೂ ಕೂಡ ಲಿಂಬೆಹಣ್ಣು ಕೈಯಲ್ಲಿರುತ್ತೆ, ಆಮೇಲೆ ಏಲಕ್ಕಿ ಮಾಲೆ ಕೈಯಲ್ಲಿರುತ್ತೆ. ನರೇಂದ್ರ ಮೋದಿ ಜೊತೆ ಏನು ಅದನ್ನೇ ಮಾತಾಡಿದ್ರಂತೆ. ಒಂದು ಮಾಹಿತಿ ಪ್ರಕಾರ ಪಂಚಾಂಗದ ಬಗ್ಗೆ ಮಾತಾಡಿದ್ರಂತೆ. ರೇವಣ್ಣ ಮೋದಿಯವರಿಗೆ ಹೇಳಿದ್ರಂತೆ, ಮೋದಿಯವರೇ ಕ್ಷೇತ್ರ ಹಂಚಿಕೆಗೆ ಧನುರ್ಮಾಸ ಅಡ್ಡಿ, ಧನುರ್ಮಾಸದಲ್ಲಿ ಮಾಡಬೇಡಿ, ಧನುರ್ಮಾಸ ಕಳೆದ ನಂತರ ಮಾಡಿ, ಧನುರ್ಮಾಸ ಕಳೆದ ನಂತರ ಜನವರಿ 14 ನಂತರ ಮಾಡಿ, ಈಗ ಮಾಡಬೇಡಿ, ಡಿಸೆಂಬರ್ 16ರಿಂದ ಶೂನ್ಯ ಮಾಸ ಇದೆ, ಆಮೇಲೆ ಸೀಟ್ ಹಂಚಿಕೆ ಮಾಡಿ ಅಂತ ಹೇಳಿದ್ರಂತೆ. ಧನುರ್ಮಾಸ ಮಾಡಬೇಡಿ, ಡಿಸೆಂಬರ್ 16 ನಂತರ ಮಾಡಿ, ಶೂನ್ಯ ಮಾಸ ಇದೆ, ಅದಕ್ಕಿಂತ ಮೊದಲು ಮಾಡಬೇಡಿ. ನರೇಂದ್ರ ಮೋದಿ ಅವ್ರಿಗೊಂದು ಇಂಟ್ರೆಸ್ಟ್ ಬಂತಂತೆ. ಅದು ಯಾಕೆ ಈಗ ಮಾಡಬಾರ್ದಾ? ಅದಕ್ಕೆ ರೇವಣ್ಣ ಹೇಳಿದ್ರಂತೆ, ನೋಡಿ ನಾವು ಧನುರ್ಮಾಸದಲ್ಲಿ ಪಂಚರತ್ನ ಯಾತ್ರೆ ಶುರು ಮಾಡಿದ್ವಿ. ನಾನು ಬೇಡ ಅಂತ ಬಡ್ಕೊಂಡೆ. ಪಂಚರತ್ನ ಯಾತ್ರೆ ಶುರು ಮಾಡಿದ್ವಿ, ನೋಡಿದ್ರಾ ನಾವು 19 ಸ್ಥಾನ ಬಂದುಬಿಟ್ಟಿದೆ. ಧನುರ್ಮಾಸದಲ್ಲಿ ಮಾಡಿದ್ದಕ್ಕೆ ನಮ್ಗೆ ಸೋಲಾಗಿದೆ. ನಾನು ಪಕ್ಕ ನಂಬ್ತೀನಿ ಪಂಚಾಂಗವನ್ನು, ನೀವು ನಂಬಿ, ನೀವು ಕೂಡ ದೇವರು ದಿಂಡ್ರ ಮೇಲೆ ನಂಬಿಕೆ ಇಟ್ಟಿರುವಂಥವ್ರು, 16 ನಂತರ ಮಾಡಿ ಅಂತ ಹೇಳಿದ್ರಂತೆ. ಮೋದಿ ಅವರು ಕೂಡ ನಗನಗ್ತಾ ಸರಿ ಹಾಗೆ ಆಗಲಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಒಂದು ದಿವಸ ರೇವಣ್ಣ ಸಿಕ್ಕಾಗ ಖಂಡಿತವಾಗಲಿ ಇದರ ಬಗ್ಗೆ ಹೇಳಿ, ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ಈಗ ಕರ್ನಾಟಕ ಪ್ರೈಮ್ ಟೈಮ್